ಸ್ನೇಹಿತರೆ, ಇವತ್ತು ಕಿಚ್ಚ ಸುದೀಪ್ ವೀಕೆಂಡ್ ಕ್ಲಾಸ್ಗೆ ಸಂಡೇ ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ತಾ ಇದ್ದಂತೆ ಇದೀಗ ರಕ್ಷಿತಾ ಶೆಟ್ಟಿಯನ್ನು ಹಾಡಿ ಹೊಗಳಿ ಇವತ್ತು ಕೊನೆಯ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ನೀವು ಕೂಡ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಭಾಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಆಗಿ ಕೆಲವೊಂದಿಷ್ಟು ಸ್ಪರ್ಧೆಗಳಿದ್ರು ಕೂಡ ರಕ್ಷಿತಾ ಶೆಟ್ಟಿ ಅಂತ ಸ್ಟ್ರಾಂಗ್ ಮಾತಿನ ಮಲ್ಲಿ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಸೊ ಮಾತಿನಲ್ಲೇ ಫೈಟ್ ಯುದ್ಧವನ್ನು ಮಾಡಿ ಎಲ್ಲರನ್ನ ಸೋಲಿಸುವಂಥ ಶಕ್ತಿ ರಕ್ಷಿತಾ ಶೆಟ್ಟಿಗೆ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ನಟ ಬಿಟ್ಟರೆ ರಕ್ಷಿತಾ ಶೆಟ್ಟಿ ಅಂತ ಜನ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಸದ್ಯ ಗಿಲ್ಲಿ ನಟನನ್ನು ಹೊಗಳೋದ್ರಲ್ಲಿ ಭಾಳ ಸ್ಪೆಷಲ್ ಆಗಿರುತ್ತೆ. ಅಂಥದ್ರಲ್ಲೂ ಕೂಡ ಇವತ್ತು ಸಂಡೇ ಸ್ಪೆಷಲ್ ಕ್ಲಾಸ್ಗೆ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಿದ್ದಂತೆ ರಕ್ಷಿತಾ ಶೆಟ್ಟಿ ಅವರನ್ನು ಹಾಡಿ ಹೊಗಳಿ ಅವರಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಟ್ಟು ಹೈಯೆಸ್ಟ್ ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇವೆಲ್ಲವನ್ನು ನೋಡಿ ಖುಷಿಯಾದಂತಹ ಕಿಚ್ಚ ಸುದೀಪ್ ಅವರು ಅವರಿಗೆ ಒಂದು ವಿಶೇಷವಾಗಿ ಶುಭ ಕೋರ್ತಾರೆ. ಸೊ ಇವತ್ತು ಕೂಡ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿದ್ದಾರೆ. ಇದು ಈ ವಾರದ ಕೊನೆಯ ಲಾಸ್ಟ್ ಕಿಚ್ಚನ ಚಪ್ಪಾಳೆ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕಿಚ್ಚನ ಚಪ್ಪಾಳೆಯನ್ನು ರಕ್ಷಿತಾ ಶೆಟ್ಟಿ ಅವರು ಪಡ್ಕೊಂಡಿದ್ದಾರೆ. ಸೊ ಇದು ನೋಡಿ ಮಂಗಳೂರಿನ ಜನ ಹಾಗೂ ಇಡೀ ಕರ್ನಾಟಕದ ಜನ ಖುಷಿಯಾಗಿದ್ದಾರೆ. ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ರಕ್ಷಿತಾ ಶೆಟ್ಟಿಗೆ ಬಹಳ ಫ್ಯಾನ್ಸ್ ಕ್ರೇಜ್, ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಪ್ರಬಲ ಸ್ಪರ್ಧೆ ಆಗಿದ್ದಾರೆ. ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 5 ಈ ಒಂದು ಲೀಸ್ಟ್ನಲ್ಲಿ ರಕ್ಷಿತಾ ಶೆಟ್ಟಿ ಒಬ್ಬರು ಕೂಡ ಇರ್ತಾರೆ. ಸೊ ರಕ್ಷಿತಾ ಶೆಟ್ಟಿಯ ಈ ಒಂದು ಆಟವನ್ನು ಮೆಚ್ಚಿ ಕಿಚ್ಚ ಸುದೀಪ್ ವಿಶ್ ಮಾಡಿ ಕೆಲವೊಂದಿಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕಿಚ್ಚನ ಚಪ್ಪಾಳೆ ಭಾಳ ಸ್ಪೆಷಲ್ ಆಗಿತ್ತು ರಕ್ಷಿತಾ ಶೆಟ್ಟಿಗೆ. ಸೊ ನೀವು ಕೂಡ ರಕ್ಷಿತಾ ಶೆಟ್ಟಿ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ರಕ್ಷಿತಾ ಶೆಟ್ಟಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಕೆಲವೊಂದಿಷ್ಟು ಕಮೆಂಟ್ ಮೂಲಕ ಧೈರ್ಯ ತುಂಬುವ ಕೆಲಸವನ್ನು ಮಾಡಿ ವಿನ್ನರ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ನೀವು ಕೂಡ ನಿಮ್ಮ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ವೀಕ್ಷಕರೇ. ನೀವು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.